ನಮಸ್ತೆ. ಈ ವಿಡಿಯೋದಲ್ಲಿ ತಮಗೆ ಯಾವ ತರ ವರ್ಕ್ ಎಂಟ್ರಿ ಮಾಡೋದು ಅಂತ ಎಂಡ್ ಟು ಎಂಡ್ ಆಕ್ಷನ್ ಪ್ಲಾನ್ ಅಲ್ಲಿ ರಿಟರ್ನ್ ಯಾವ ತರ ಹಾಕೋದು ಅಂತ ತೋರಿಸ್ಕೊಡ್ತೇನೆ. ಸೊ ಫಸ್ಟ್ನೇದಾಗಿ ನೀವು ವರ್ಕ್ ಇದೇನು ಓಪನ್ ಮಾಡ್ಕೊರಿ. ನೀವೇನು ವರ್ಕ್ ಎಂಟ್ರಿ ಮಾಡ್ತೀರಿ ಇದನ್ನು ಓಪನ್ ಮಾಡ್ಕೊರಿ. ನಂತರ ನೀವೇನು ಆಕ್ಷನ್ ಪ್ಲಾನ್ ಅಪ್ರೂವಲ್ ನೀವು ಮಾಡ್ಬೇಕಂತಿದ್ದೀರಿ ಅದನ್ನ ನೀವು ಓಪನ್ ಮಾಡ್ಕೊರಿ. ಇಲ್ಲಿ ನಾನು ಸ್ಟೇಟ್ ಲೆವೆಲ್ ಲಾಗಿನ್ ಮಾಡೋದ್ರಿಂದ ಸ್ಟೇಟ್ ಲೆವೆಲ್ ಆಗುತ್ತೆ. ನನ್ನ ಹತ್ರ ಒಂದು ಲಾಗಿನ್ ಇದೆ, ಸೊ ಅದ್ರ ಪ್ರಕಾರ ಲಾಗಿನ್ ಪ್ರಕಾರ ನಾನು ಎಂಟ್ರಿ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಇದರೊಳಗೆ ಒಂದು ವರ್ಕ್ನ ಎಂಟ್ರಿ ಮಾಡಿ ತೋರಿಸ್ತೀನಿ ಯಾವ ಥರ ಅಂತೇಳಿ. ಸೊ ಫಸ್ಟ್ ಇದೇ ನೋಡೋಣ. ಸೊ ಇಲ್ಲಿ ವರ್ಕ್ ಎಂಟ್ರಿ ಬಂದ್ಬಿಟ್ಟು ಫಸ್ಟು ಮೇಜರ್ ವರ್ಕ್ ಕ್ಯಾಟಗರಿ ಯಾವುದು, ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಇದೆ. ನೆಕ್ಸ್ಟ್ ಯಾವುದಿದೆ, ನೆಕ್ಸ್ಟ್ ಮೇಜರ್ ಹೆಡ್ಸ್ ಯಾವುದಿದೆ, ಸೊ ರೂರಲ್ ಸ್ಯಾನಿಟೈಸೇಷನ್ ಇದೆ. ನಂತರ ಬಂದ್ಬಿಟ್ಟು ವರ್ಕ್ ಆಕ್ಟಿವಿಟಿ ಬಂದ್ಬಿಟ್ಟು ಆಮೇಲೆ ಬೆನಿಫಿಷಿಯರಿ ಟೈಪ್ ಬಂದ್ಬಿಟ್ಟು ಕಮ್ಯುನಿಟಿ ಇದೆ. ನಂತರ ಟೈಪ್ ಆಫ್ ಆಕ್ಟಿವಿಟೀಸ್ ಬಂದ್ಬಿಟ್ಟು ಇದಿದೆ. ನಂತರ ಇದರಲ್ಲಿ ವರ್ಕ್ ಟೈಪ್ ಒಂದು ಮಿಸ್ ಮಾಡಿದ್ದೇವೆ, ಅದು ಕೂಡ ಇದರಲ್ಲಿ ಆ್ಯಡ್ ಮಾಡ್ತೇವೆ. ಸೊ ಇದರಲ್ಲಿ ಟೈಪ್ ಬಂದ್ಬಿಟ್ಟು ಟಾಯ್ಲೆಟ್ಸ್ ಇದೆ. ನಂತರ ನಿಮ್ದೇನು ಪ್ರಾಸ್ತಾವಿಕ ಸ್ಥಿತಿ ಏನಿದೆ ಇದರ ಮೇಲೆ ಇದರಲ್ಲಿ ಇಲ್ಲೇನಿದೆ ಕನ್ಸ್ಟ್ರಕ್ಷನ್ ಆಫ್ ಮಲ್ಟಿ ಯೂನಿಟ್ ವರ್ಕ್ ಕ್ಯಾಟಗರಿ ಇದೇನಿದೆ ಇದೇ ಬಹಳ ಇಂಪಾರ್ಟೆಂಟು. ಸೊ ನಾವು ಕಂಪೇರ್ ಮಾಡೋದೇ ಈ ಡೀಟೇಲ್ಸ್ನ. ಸೊ ನಂತರ ನೀವು ಇಲ್ಲಿ ಇದನ್ನು ನೀವು ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಕೆಲವೊಂದು ಇದು ಕೇಳುತ್ತೆ. ಇದು ಟೋಟಲ್ ಯೂನಿಟ್ಸ್ ಅಂತಂದ್ರೆ ನೀವು ಎಷ್ಟು ನಂಬರ್ ಆಫ್ ಟಾಯ್ಲೆಟ್ಸ್ ಕಟ್ತಾ ಇದ್ದೀರಿ ಅದರ ಮೇಲೆ ಇರುತ್ತೆ. ಅಲ್ಲಿ ಒಂದಿತ್ತು ಅಂದ್ರೆ ಒಂದು, ಎಷ್ಟು ಕಟ್ತಾ ಇದ್ದೀರಿ ಅದ್ರ ಮೇಲೆ, ಅಂಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅಂಡ್ ಯಾವ ಹಳ್ಳಿ ವರ್ಕ್ ಅಂತೇಳಿ ಇಲ್ಲಿ ಟಾಪಲ್ಲಿ ಇಲ್ಲಿ ನೋಡಿದ್ರೆ ವಿಲೇಜ್ ನೇಮ್ ಸಿಗುತ್ತೆ, ಆ ವಿಲೇಜ್ ನೇಮ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮಾಡಿದ ನಂತರ ವರ್ಕ್ ಟೈಪ್ ಇದೆ ಅಂಡ್ ಪ್ರಿಯಾರಿಟಿ ನಂಬರ್ ಕೂಡ ಈ ಒಂದು ಫಾರ್ಮೆಟ್ ಅಲ್ಲಿ ಮಿಸ್ ಆಗಿದೆ, ಅದು ಕೂಡ ಆ್ಯಡ್ ಮಾಡ್ತೇವೆ. ಪ್ರಿಯಾರಿಟಿ ನಂಬರ್ ಏನು ನೀವು ಎಂಟ್ರಿ ಮಾಡ್ಕೊಂಡಿದ್ರಿ ಅದನ್ನು ಹಾಕಿ. ಸೊ ನಂತರ ಅಂದ್ರೆ ನೀವೇನು ಎಂಡ್ ಅಲ್ಲಿ ಏನು ಪ್ರಿಯಾರಿಟಿ ನಂಬರ್ ಕೊಟ್ಟಿದ್ರಿ ಅಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಫಾರ್ಮೆಟ್ ಅಲ್ಲಿ ಅವೆರಡು ಪಾಯಿಂಟ್ಸ್ ಆ್ಯಡ್ ಮಾಡಿಸ್ಕೊಡ್ತೇವೆ. ಸೊ ಇಲ್ಲಾದ್ರೂ ನೋಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಇಲ್ಲಿ ನಿಮಗೆ ಲಿಸ್ಟ್ ಆಫ್ ವರ್ಕ್ಸ್ ಅಲ್ಲಿ ಆ ವರ್ಕ್ ಅಲ್ಲಿ ಪ್ರಿಯಾರಿಟಿ ನಂಬರ್ ಕೂಡ ನಿಮಗೆ ಶೋ ಆಗುತ್ತೆ. ಆ ಪ್ರಿಯಾರಿಟಿ ನಂಬರ್ ನಿಮ್ಗೆ ಇಲ್ಲಿ ಎಂಟ್ರಿ ಮಾಡಿದ್ರು ತಗೊಳುತ್ತೆ, ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಪ್ರಸ್ತಾವನೆ ದಿನಾಂಕ 1/4/2025. ಸೊ ಅಂಡ್ ಇದು ಬಂದ್ಬಿಟ್ಟು ಅಂದ್ರೆ ಇಲ್ಲಿ ಡಿಮ್ಯಾಂಡ್ ರೈಸ್ ಆಗಿರೋ ಡೇಟ್ ಏನಾದ್ರು ಓಕೆ, ಆ ಡೇಟ್ ಇಲ್ವಲ್ಲ ಇಲ್ಲಿ. ಓಕೆ, ಸೊ ವರ್ಕ್ ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು ಅಗೇನ್ 25. ವರ್ಕ್ ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು ಅದನ್ನೇ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಲೇಬರ್ ಕಾಸ್ಟ್, ಸೊ ಪ್ರೆಸೆಂಟ್ ಡೇಟ್ ನೀವು ಯಾವ ಡೇಟ್ ಎಂಟ್ರಿ ಮಾಡಿದ್ರೆ ಆ ಡೇಟ್ ಕೂಡ ಆಗ್ಬೋದು, ಬಟ್ ನಾನು ಪ್ರಸ್ತಾವನೆ ದಿನಾಂಕ 1/4 ಹಾಕಿದ್ದೀನಿ. ಬಟ್ ಮೇ ಬಿ ತಗೊಳ್ಳೋದಿಲ್ಲ ಅನ್ಸುತ್ತೆ. 3/28 ಇವತ್ತಿನ ಡೇಟ್ ಹಾಕೋಣ. ಲೇಬರ್ ಕಾಸ್ಟ್ ಮತ್ತು ಮಟೀರಿಯಲ್ ಕಾಸ್ಟ್ ಎಷ್ಟಿದೆ, ಸೊ ಇಲ್ಲಿ ನಿಮ್ಗೆ ಆಲ್ರೆಡಿ ಇದನ್ನೇ ತಗೊಳ್ಬೋದು. ಬಟ್ ಇದರಲ್ಲಿ ಎಷ್ಟು ಯಾವ ಟೈಪಲ್ಲಿ ಕೇಳಿದೆ, ಲೇಬರ್ ಕಾಸ್ಟ್ ಇನ್ ಲ್ಯಾಕ್ಸ್. ಓಕೆ, ಕನ್ವರ್ಷನ್ ಮಾಡ್ತೇವೆ ಇನ್ ಲ್ಯಾಕ್ಸ್ ಅಲ್ಲಿ. ಬಟ್ ಇದರಲ್ಲಿ ಇದ್ರ ಪ್ರಕಾರ ಹೋದಾಗ 2 ಲಕ್ಷ ಇದೆ. ನೀವು ಅದನ್ನು ಲಕ್ಷನ ರುಪೀಸಲ್ಲಿ ನಾವು ರುಪೀಸ್ ತೋರಿಸಿದ್ದೇವೆ, ನೀವು ಇಲ್ಲಿ ಲಕ್ಷಕ್ಕೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದೊಂದು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ನಂತರ ಸಾರಿ, ಟೋಟಲ್ ಎಸ್ಟಿಮೇಟೆಡ್ ಬಂದ್ಬಿಟ್ಟು 2 ಲಕ್ಷ ಇದೆ. ಅದರಲ್ಲಿ ವೇಜ್ ಬಂದ್ಬಿಟ್ಟು 3,000, ಮಟೀರಿಯಲ್ ಬಂದ್ಬಿಟ್ಟು 1.7. ಸೊ ನಾನು 0.3 ಲ್ಯಾಕ್ಸ್ ಅಂದರೆ 30,000 ಆಗುತ್ತೆ. 1.7 ಲ್ಯಾಕ್ಸ್ ಟೋಟಲ್ ಎಸ್ಟಿಮೇಟೆಡ್ ಸಾರಿ ಮಟೀರಿಯಲ್ ಆಗುತ್ತೆ. ಟೋಟಲ್ 2 ಆಗುತ್ತೆ. ನಂತರ ವರ್ಕ್ ನೇಮ್. ಸೊ ಇಲ್ಲಿ ಸ್ವಲ್ಪ ಟ್ರಿಕ್ಕಿ ಇದೆ. ಇಲ್ಲಿ ನೋಡಿ, ಈ ವರ್ಕ್ ನೇಮ್ ಕರೆಕ್ಟ್ ಇದೆ, ಪ್ರಾಬ್ಲಮ್ ಏನಿಲ್ಲ. ಸೇಮ್ ಆ್ಯಸ್ ಇಟ್ ಈಸ್ ಕಾಪಿ ಮಾಡಿ. ಒಂದು ವೇಳೆ ಇಲ್ಲಿ ಏನಾದರೂ ನಾನು ಹೇಳಿರೋ ಪ್ರಕಾರ ಬರೇ ಬೆನಿಫಿಷಿಯರಿ ನೇಮ್ ಇರುತ್ತೆ, ಪ್ರಾಪರ್ ಆಗಿ ವರ್ಕ್ ನೇಮ್ ಈ ಥರ ಶೌಚಾಲಯ ನಿರ್ಮಾಣ ಅಥವಾ ಕ್ಯಾಟಲ್ ಶೆಡ್ ನಿರ್ಮಾಣ ಈ ಥರ ಇಲ್ಲದೆ ಇರೋ ಟೈಮಲ್ಲಿ ನೀವು
ಇದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದನ್ನು ಸೆಲೆಕ್ಟ್ ಮಾಡಿ ಇದು ಮಾಡಬೇಕಾಗುತ್ತೆ. ಬಟ್ ಈ ವರ್ಕ್ ಕೋಡ್ ಕರೆಕ್ಟ್ ಫೈನ್ ಇದೆ, ನೋ ಪ್ರಾಬ್ಲಮ್. ಸೊ ಅವಾಗ ನೀವು ಇದೇ ವರ್ಕ್ ಕೋಡನ್ನು ಹಾಕಬೇಕು. ಬಟ್ ಇದನ್ನು ನೀವು ಮಿಸ್ ಮಾಡೋ ಅಂತಿಲ್ಲ, ಯಾವುದು ಈ ಕೋಡನ್ನು. ಸೊ ಈ ವರ್ಕ್ ಕೋಡನ್ನು ತಾವು ಮಿಸ್ ಮಾಡೋ ಅಂತಿಲ್ಲ. ಬರೀ ನೀವು ಜಸ್ಟ್ ಈ ವರ್ಕ್ ನೇಮನ್ನು ಹಾಕಿ ಬರೀ ಇದಿಷ್ಟು ವರ್ಕ್ ನೇಮನ್ನು ನೀವು ಇಲ್ಲಿ ಹಾಕಿ ಬಿಟ್ಟಿದ್ದೀರಾ ಅಂತಂದರೆ, ಇಷ್ಟೇ ಇತ್ತು ಅಂತಂದರೆ ಇದು ರಾಂಗ್ ಆಗುತ್ತೆ, ತಗೊಳ್ಳೋದಿಲ್ಲ. ಇದು ಕೂಡ ಇನ್ವ್ಯಾಲಿಡ್ ಆಗುತ್ತೆ. ಅದಕ್ಕೆ ಇಲ್ಲಿ ಏನು ತೋರಿಸ್ತಾ ಇದೆ ಇದನ್ನ ಆ್ಯಸ್ ಇಟ್ ಈಸ್ ಕಾಪಿ ಮಾಡಿ. ಒಂದು ವೇಳೆ ವರ್ಕ್ ನೇಮ್ ನಿಮಗೆ ಏನಾದರೂ ಸರಿಯಾಗಿ ಕಾಣ್ತಾ ಇಲ್ಲ ಅಂದಾಗ ಮಾತ್ರ ಕೆಳಗಡೆ ಇರೋದು. ಇಲ್ಲಿ ಮೇಲ್ಗಡೆ ವರ್ಕ್ ನೇಮ್ ಕರೆಕ್ಟಾಗಿ ಇತ್ತು ಅಂತಂದರೆ ಇದನ್ನೇ ನೀಟಾಗಿ ಕಾಪಿ ಮಾಡ್ಕೊರಿ ಆ್ಯಂಡ್ ಇಲ್ಲಿ ಪೇಸ್ಟ್ ಮಾಡಿ. ಖಾತೆ ಸಂಖ್ಯೆ, ಇಲ್ಲಿ ಖಾತೆ ಸಂಖ್ಯೆ ನಾವು ತಗೊಂಡಿದ್ದೇವೆ 8. ಆಸ್ತಿ ಸಂಖ್ಯೆ ಇದಕ್ಕಿಲ್ಲ, ತಗೊಂಡಿಲ್ಲ. ಸೊ ಹಾಗಾಗಿ ಎಣ್ಣೆ ಅಂತ ಹಾಕ್ತಾ ಇದ್ದೇನೆ. ಬಟ್ ಬೇಬಿ ತಗೊಳ್ತೋ ಇಲ್ಲ ಗೊತ್ತಿಲ್ಲ, ಲೆಟ್ಸ್ ಸಿ. ಆಮೇಲೆ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಬಂದ್ಬಿಟ್ಟು ಗ್ರಾಮ ಪಂಚಾಯತಿ. ಸೊ ಸೇವ್ ಕೊಡಬೇಕು. ಸೇವ್ ಕೊಡೋಕ್ಕಿಂತ ಮುಂಚೆ ಈ ಒಂದು ವರ್ಕ್ ಕೋಡನ್ನು ಕಾಪಿ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಬರುತ್ತೆ, ಅಲ್ಲಿ ಕಾಪಿ ಮಾಡಿ ಸೇವ್ ಮಾಡೋಣ. ಸೇವ್ ಮಾಡಿ. ಸೊ ಇವಾಗ ನೆಕ್ಸ್ಟ್ ಪೇಜಿಗೆ ಬರುತ್ತೆ ಹೀಗೆ. ಸೊ ನೆಕ್ಸ್ಟ್ ಪೇಜಿಗೆ ಬಂದಾಗ ಇಲ್ಲಿ ವರ್ಕ್ ಕೋಡ್ ಇದೆ. ಸೊ ಇಳಿಸಿ, ಇಲ್ಲೂ ಕೂಡ ಇನ್ನೇನೇನು ಡೀಟೇಲ್ಗಳನ್ನು ನಾವು ಮಿಸ್ ಮಾಡಿದ್ದೇವೆ ಅದನ್ನು ನಾವು ಹಾಲಿ ಸ್ಥಿತಿ ನಾಟ್ ಎಕ್ಸಿಸ್ಟ್, ಇಲ್ಲ ಅಲ್ಲಿಗ ಇತ್ತು ಅಂತಂದರೆ ಇತ್ತು ಅಂತ ಹಾಕಿ. ಆ್ಯಂಡ್ ಅಸೈನ್ ಟು ಎಸ್ ಜಿ ಯಾವುದು ಅಸೈನ್ ಮಾಡಿಲ್ಲ, ಸೊ ಹಾಗಾಗಿ ಇದು ಬರೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಕಾಮಗಾರಿ ಹಂತ, ಅಂದರೆ ಆ್ಯಕ್ಷನ್ ಪ್ಲ್ಯಾನಲ್ಲಿ ಅಪ್ರೂವಲ್ ಆಗಿದೆ ಇಲ್ಲೋ, ಅಪ್ರೂವ್ಡ್. ಆ್ಯಂಡ್ ವಾರ್ಷಿಕ ಕ್ರಿಯಾಯೋಜನೆ ಇದು ಸೇರಿಸಲಾಗಿದೆ. ಪರ್ಸ್ಪೆಕ್ಟಿವ್ ಪ್ಲ್ಯಾನಲ್ಲಿ ಇದೆಯಾ ಸಿ, ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಇದು ರೈಲ್ವೆ ರಿಲೇಟೆಡ್ ಅಲ್ಲ. ಅದೇನಾದರೂ ಸ್ಪಿಲ್ ಓವರ್ ಇತ್ತಂದರೆ ವಿಲ್ ದಿಸ್ ವರ್ಕ್ ಸ್ಪಿಲ್ ಓವರ್ ಟು ದ ನೆಕ್ಸ್ಟ್ ಇಯರ್, ಬಟ್ ಇದು ಸ್ಪಿಲ್ ಓವರ್ ವರ್ಕ್ ಅಲ್ಲ, ಹಾಗಾಗಿ ನೋ. ಈಸ್ ಕನ್ವರ್ಜೆನ್ಸ್ ವರ್ಕ್, ಕನ್ವರ್ಜೆನ್ಸ್ ಕೂಡ ಇಲ್ಲ. ಸ್ಯಾಂಕ್ಷನ್ ವರ್ಕ್ ಕೋಡ್ ಇಫ್ ಎನಿ ಯಾವುದಾದ್ರೂ ಇತ್ತಂತಂದರೆ ಹಾಕಿ ಅಪ್ಡೇಟ್ ಮಾಡಿ. ಸೊ ಪರ್ಸೆಂಟೇಜ್ ಒಂದು ಇಲ್ಲಿ ಮಿಸ್ ಆಗಿದೆ, ಇದನ್ನು ನೀವು ಹಾಕಿ. ಸೊ ಇದ್ರ ಪ್ರಕಾರ ಪರ್ಸೆಂಟೇಜ್ ನಾವು ಇವಾಗ ಪರ್ಸೆಂಟೇಜನ್ನು ನಾವು ಇದಕ್ಕೆ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೋದ್ವಿ ಅಂತಂದರೆ ಅಕಾರ್ಡಿಂಗ್ ಟು ದ ವೇಜ್. ಸೊ 30,000 ಇದೆ. ಕ್ಯಾಲ್ಕುಲೇಟರ್ ಚೆಕ್ ಮಾಡಿಬಿಡ. 30,000 ಡಿವೈಡೆಡ್ ಬೈ 349. ಸೊ ಇದು ಹಳೆ ವೇಜ್ ರೇಟ್ ಇರೋದು. ಹೊಸ ವೇಜ್ ರೇಟ್ ಏನಾದರೂ ಬಂತು ಅಂತಂದರೆ ಅದ್ರ ಪ್ರಕಾರ ಮಾಡಿ. 86 ಮ್ಯಾಂಡೇಸ್, ರೌಂಡ್ ಅಪ್ ಟು 86 ಮ್ಯಾಂಡೇಸ್. ಸಾರಿ, 1000 ಲೆಕ್ಕದಲ್ಲಿ ಮಾಡಬೇಕಾಗತ್ತೆ. ಸೊ ಅಗೇನ್ ನೀವೇನು ಮಾಡಬೇಕು, ಡಿವೈಡೆಡ್ ಬೈ 1000 ಮಾಡಿದಾಗ 0.08 0.089 ಮ್ಯಾಂಡೇಸ್. ಹೀಗೆ. ಸೊ ಇಷ್ಟಲ್ಲಿ ತಗೊಳ್ತು. ನಂತರ ಅಪ್ಡೇಟ್ ಮಾಡಿ. ಸೊ ಇವಾಗ ಇದು ವರ್ಕ್ ಕೋಡ್ ಹೋಯ್ತು. ಸಿಂಪ್ಲಿ ವರ್ಕ್ ಕೋಡನ್ನು ಕಾಪಿ ಮಾಡಿ ನಮ್ದು ಇಲ್ಲಿ ರಿಟರ್ನ್ ಬಂದ್ಬಿಟ್ಟು ಇದೆ ಅಲ್ವಾ, ನಾವು ವರ್ಕ್ ಕೋಡ್ ಹಾಕಿದ್ದು ಏನು 24/1. ಎಸ್, ಪಿಕ್ ವರ್ಕಿಗೆ ಬಂದು ಇದನ್ನು ಬಂದು ಪೇಸ್ಟ್ ಮಾಡಿ. ಕನ್ವರ್ಜೆನ್ಸ್ ಮೇ ಬಿ ಇದರಲ್ಲಿ ಇರ್ಬೋದು, ಇದ್ದಾಗ ನೆಕ್ಸ್ಟ್ ಇತ್ತು ಅಂತಂದರೆ ಅಪ್ಡೇಟ್ ಮಾಡಿ. ಸದ್ಯ ನಾನು 0 ಸಬ್ಮಿಟ್ ಮಾಡಿರ್ತೀನಿ. ಇಷ್ಟು ವರ್ಕ್ ಕೋಡ್ ಎಂಟ್ರಿ ಮಾಡಿಬಿಟ್ರೆ ಮುಗ್ದೋಯ್ತು. ಇವಾಗ ಆ ವರ್ಕ್ ಕೋಡ್ ಇಲ್ಲಿಗೆ ಮ್ಯಾಪ್ ಆಯಿತು. ನೀವು ಈ ವರ್ಕ್ ತಗೊಂಡಿದ್ದೀರಿ ಅಂಥೇಳಿ ತೊಗೊಂಡ್ಬಿಡುತ್ತೆ. ಇಷ್ಟು ವರ್ಕ್ ಎಂಟ್ರಿ ಮಾಡಬೇಕಾಗಿರೋವಂಥದ್ದು. ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಳ್ತೇನೆ. ಸೊ ಈ ಥರ ನೀವು ವರ್ಕ್ ಎಂಟ್ರಿ ಮಾಡಬೇಕಾಗುತ್ತೆ. ಆಮೇಲೆ
TIಗಳು ಕೂಡ ಬಂದಿರೋ ವರ್ಕ್ ಕೋಡಿಗೂ ಇಲ್ಲಿ ನೀವು ಎಂಟೆಂಡ್ ನಿಮ್ಮ ಆ್ಯಕ್ಷನ್ ಪ್ಲಾನಲ್ಲಿ ಓಪನ್ ಮಾಡಿಕೊಂಡು ಇಲ್ಲಿರೋ ಡೇಟಾ ಅವ್ರು ಫಿಲ್ ಮಾಡಿರೋ ಡೇಟಾ ಕರೆಕ್ಟ್ ಇದೆ ಅಂತ ಮ್ಯಾಶ್ ಮಾಡಿ ನಂತರ ಎಸ್ಟಿಮೇಷನ್ ಮಾಡಬೇಕು. ಇದು ಕಂಪಲ್ಸರಿ. ಆಮೇಲೆ ಇಲ್ಲಿ ಪ್ರಿಂಟ್ ಪೇಜ್ ಅಂತಿದೆ, ಇದನ್ನೇ ಸೀದಾ ನಂತರ ವರ್ಕ್ ಎಂಟ್ರಿ ಆದಮೇಲೆ ಸೀದಾ ಬಂದು ಪ್ರಿಂಟ್ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ನಿಮಗೆ ಲ್ಯಾಂಡ್ಸ್ಕೇಪ್ ಆಗುತ್ತಾ ಯಾವುದಾಗುತ್ತೋ ಚೆಕ್ ಮಾಡ್ಕೊರಿ, ಕರೆಕ್ಟಾಗಿ ನೀಟಾಗಿ ಬರುತ್ತೋ ಇಲ್ಲ ಅಂತೇಳಿ. ಯಾವುದು ಕನ್ವೀನಿಯೆಂಟ್ ಪೇಜ್ ಆಗುತ್ತೆ ನಿಮಗೆ ಅದನ್ನು ನೋಡಿಕೊಂಡು, ಇಷ್ಟು ಏನು ಬೇಡ ಬಟ್ ಜಸ್ಟ್ ಇದನ್ನು ಕಮ್ಮಿ ಮಾಡ್ಕೊಳ್ಳಿ. ನಾನು ಜಾಸ್ತಿ ಕೊಟ್ಬಿಟ್ಟಿದ್ದೀನಿ. 100 ಮಾಡಿದರೆ ಇಟ್ ವಿಲ್ ಬಿ 2 pages. 80 ಮಾಡಿ ಒಟ್ಟು ನೀಟಾಗಿ ಕಾಣೋ ಹಾಗೆ ಪ್ರಿಂಟ್ ತೆಗೆದು ಇದೇ ಆ್ಯಸ್ ಎ ಆ್ಯಕ್ಷನ್ ಪ್ಲ್ಯಾನ್ ಕಾಪಿ ಅಂತೇಳಿ ನೀವು ನಮ್ದು 21 ಚೆಕ್ ಲಿಸ್ಟಲ್ಲಿ ಆ್ಯಕ್ಷನ್ ಪ್ಲ್ಯಾನ್ ಅಂತ ಏನಿದೆಯಲ್ಲ ಇದನ್ನೇ ಹಾಕಬೇಕು. ಇಲ್ಲಿ ಡೀಟೇಲ್ಸ್ ಬರುತ್ತೆ, ಡೀಟೇಲ್ಸ್ ಸ್ವಲ್ಪ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಅಪ್ಡೇಟ್ ಮಾಡಿದ್ಮೇಲೆ ಇದು ಮಾಡ್ಕೊಳ್ತೀವಿ. ಸೊ ಇದರಲ್ಲಿ ಮೇಜರಾಗಿ ನಾವು ಒಂದು ಮಿಸ್ ಮಾಡಿರೋ ಅಂತಂದರೆ ವರ್ಕ್ ಟೈಪ್ ಯಾವುದು, ಆ್ಯಕ್ಚುಲಿ ಇದು ಬೆನಿಫಿಷರಿ ಟೈಪ್ ಆಗಬೇಕು ಆ್ಯಂಡ್ ಪ್ರಿಯಾರಿಟಿ ನಂಬರ್ ಒಂದು ಆ್ಯಡ್ ಆಗಬೇಕು. ಸೊ ಇವೆರಡು ಪಾಯಿಂಟನ್ನು ನಾವು ಆ್ಯಡ್ ಮಾಡಿಸ್ತೀವಿ ಇದರಲ್ಲಿ. ಸೊ ಒಂದು ವೇಳೆ 5 ಲಕ್ಷ ದಾಟಿದರೆ ಇದು ಎಲಿಜಿಬಲ್ ಇದೆ ಇಲ್ಲ ಅನ್ನೋದು ಬರುತ್ತೆ, ಅದು ಕೂಡ ಇಲ್ಲೇ ತೋರಿಸುತ್ತೆ. ಬಟ್ ಸದ್ಯ ಈಗ ಇದೇನಾದರೂ ಡಾಟಾ ಇನ್ಕಂಪ್ಲೀಟ್ ಇತ್ತಂದರೆ ಪ್ರಿಂಟ್ ತೆಗಿಬೇಡಿ. ಆ ಥರದ್ದು ಯಾವುದಾದ್ರೂ ಇತ್ತಂದರೆ ರಿಟರ್ನ್ ನಮಗೆ ಎಂಟೆಂಡ್ ಗ್ರೂಪಲ್ಲಿ ಹಾಕಿ ಈ ಥರ ಆಗ್ತಾ ಇದೆ ಅಂತೇಳಿ ಅದನ್ನು ನಾವು ಸರಿ ಮಾಡಿಕೊಡ್ತೇವೆ. ಸೊ ಅಪ್ಡೇಟ್ ಆಗುತ್ತೆ ನಾಳೆ ಅನ್ನೋದ್ರೊಳಗೆ. ಸೊ ನೀವು ವರ್ಕ್ನ ಎಂಟ್ರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಪ್ರಿಂಟು ನಾವೆಲ್ಲ ಅಪ್ಡೇಟ್ ಆದಮೇಲೆ ಪ್ರಿಂಟ್ ತೆಗೆದು ಕಾಪಿನ ಫೈಲಲ್ಲಿ ಇಟ್ಕೊಳ್ಳಿ. ಥ್ಯಾಂಕ್ ಯು.